ಇಳಕಲ್ ತಾಲೂಕಾ ಪಂಚಾಯತ್ ಕಾರ್ಯಾಲಯದ ಆವರಣದಲ್ಲಿ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ್ ದೇಶಪಾಂಡೆ ಅವರು 77ನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿದರು. ನಂತರ ಧ್ವಜಾರೋಹಣ ನೆರವೇರಿಸಿ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ್ ದೇಶಪಾಂಡೆ ಅವರು ಮಾತನಾಡಿ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ತಾಲೂಕು ಪಂಚಾಯಿತಿ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. 77ನೇ ಗಣರಾಜ್ಯೋತ್ಸವವನ್ನು ನಾವೆಲ್ಲರೂ ಆಚರಿಸ್ತಾ ಇದ್ದೇವೆ. ಅದರ ನಿಮಿತ್ತವಾಗಿ ನಮ್ಮ ತಾಲೂಕು ಪಂಚಾಯತ್ ಕಾರ್ಯಾಲಯದಲ್ಲಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ಹಿರಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಜಾಧವ್ ಸರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಾಲಯದ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ಕಾರ್ಯನಿರ್ವಾಹಕ ಅಧಿಕಾರಿಗಳು ನೆರವೇರಿಸಿಕೊಡ್ಬೇಕಂತ ಅವರಲ್ಲಿ ಮನವಿ ಮಾಡ್ತೀನಿ. ಈ ಧ್ವಜಾರೋಹಣ ಕಾರ್ಯಕ್ರಮದ ಶಾಸಕರಿಗೆ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. 77ನೇಯ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ನಮ್ಮ ಭಾರತ ದೇಶ 15 ಆಗಸ್ಟ್ 1947ರಂದು ಸ್ವತಂತ್ರ ಸಿಕ್ತು. ಸಿಕ್ಕ ನಂತರ ದೇಶಕ್ಕೆ ಒಂದು ಲಿಖಿತವಾದ ಸಂವಿಧಾನವನ್ನು ರಚನೆ ಮಾಡಬೇಕಂತ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು 1949 ಆ ಕರಡು ವಿಧಿಯನ್ನು ಮಂಡಿಸಿದರು. ಅದನ್ನು ನಮ್ಮ ದೇಶ 26 ಜನವರಿ 1950ರಂದು ನಾವು ಅದನ್ನು ಸಮರ್ಪಣೆ ಮಾಡಿಕೊಂಡಿವಿ. ವಿಶ್ವದಲ್ಲಿಯೇ ಅತಿ ಶ್ರೇಷ್ಠವಾದ ಲಿಖಿತ ಸಂವಿಧಾನವನ್ನು ಯಾವುದಾದ್ರೂ ದೇಶ ಪಡೆದಿದ್ರೆ ಅದು ನನ್ನ ಭಾರತ ದೇಶ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೋಬೇಕು. ಬೇರೆ ದೇಶಗಳಲ್ಲಿ ಅವ್ರದ್ದೇ ಆದಂಥ ಕೆಲವೊಂದು ಕಾನೂನುಗಳು, ಅವ್ರದ್ದೇ ಆದಂಥ ಕೆಲವೊಂದು ಅಲಿಖಿತ ಸಂವಿಧಾನಗಳು ಅವ. ಆದರೆ ನಮ್ಮ ದೇಶದ ವಿಶೇಷತೆ ಏನಂತಂದ್ರೆ ಹಲವಾರು ರಾಜ್ಯಗಳನ್ನು, ಕೇಂದ್ರಾಡಳಿತ ಪ್ರದೇಶಗಳನ್ನು ಹಾಗೂ ವಿವಿಧ ಭಾಷೆಗಳನ್ನು, ವಿವಿಧ ಜಾತಿಗಳನ್ನು ಹೊಂದಿರುವಂಥ ಏಕೈಕ ರಾಷ್ಟ್ರ ಅಂದ್ರೆ ಅದು ನನ್ನ ಭಾರತ ರಾಷ್ಟ್ರ. ಈ ಭಾರತ ರಾಷ್ಟ್ರದಲ್ಲಿ ನಾವು ಜನಿಸೀವಿ ಅಂದಮೇಲೆ ಈ ದೇಶದ ಅಭಿವೃದ್ಧಿಗೆ ನಾವು ಏನೇನು ನಮ್ಮ ಕರ್ತವ್ಯಗಳನ್ನು ಚಾಚು ತಪ್ಪದೆ ಮಾಡಬೇಕು, ಅದನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡೋಣ. ದಯವಿಟ್ಟು ಯಾರೆಲ್ಲರೂ ವಿನಂತಿ ಮಾಡ್ಕೊತೀನಿ, ದೇಶ ನಮಗೇನು ಮಾಡೈತ್ರಿ, ದೇಶ ನಮಗೇನು ಮಾಡೈತ್ರಿ ಅಂತೇಳಿ ಸರ್ಕಾರದ ಸೌಲಭ್ಯವನ್ನು ಕೇಳೋಕ್ಕಿಂತ ಮುಂಚೆ ದೇಶ ನಮಗೆ ಕೊಟ್ಟಂಥ ಅವಕಾಶಗಳನ್ನು ದೇಶಕ್ಕೆ ಸಮರ್ಪಣೆ ಮನೋಭಾವದಿಂದ ನಾವು ಮಾಡಿದಾಗ ದೇಶ ಅಭಿವೃದ್ಧಿ ಹೊಂದ್ತದೆ ಅಂತೇಳಿ ನನ್ನ 2 ಅಭಿಪ್ರಾಯಗಳನ್ನು ತಿಳಿಸ್ತಾ, ಮತ್ತೊಮ್ಮೆ ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವ ಹಾರ್ದಿಕ ಶುಭಾಶಯ ತಿಳಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.